ಸದನದಲ್ಲಿ ರಾಜ್ಯಪಾಲರು ಭಾಷಣ ಮೊಟಕು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿರುವಂಥದ್ದು ಸಚಿವರಾಗಿರುವಂಥ ವೆಂಕಟೇಶ್ ಅವರು. ರಾಜ್ಯಪಾಲರು ನಮ್ಮ ಸಂವಿಧಾನ ಆಶಯವನ್ನು ಪಾಲಿಸುತ್ತಿಲ್ಲ, ನಮ್ಮ ಅಭಿಪ್ರಾಯ ಹೇಳಬೇಕಲ್ವಾ, ಸ್ವಾತಂತ್ರ್ಯ ಇಲ್ವಾ ನಮಗೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದರು. ಇದನ್ನು ಕೈಬಿಟ್ಟು ಅಥವಾ ಅದನ್ನು ನಾನು ಮಾತನಾಡೋದಿಲ್ಲ ಅಥವಾ ಅದನ್ನು ನಾನು ಓದೋದಿಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಇದು ಸಂವಿಧಾನದ ವಿರುದ್ಧ ಅಂತ ಚಾಮರಾಜನಗರದಲ್ಲಿ ಸಚಿವರಾಗಿರುವಂಥ ಕೆ ವೆಂಕಟೇಶ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಸರ್ಕಾರ ರಾಜ್ಯಪಾಲರು ಸಂವಿಧಾನದ ಆಶಯಗಳನ್ನ ಪಾಲಿಸಬೇಕು, ಅದನ್ನು ಪಾಲಿಸ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಈಗ ಸರ್ಕಾರ ಅದರ ಅಭಿಪ್ರಾಯಗಳನ್ನು, ಸಾಧನೆಗಳನ್ನು ಮತ್ತು ಏನೇನು ಸರ್ಕಾರದ ತೊಂದರೆ ಆಗಿದೆ ಇದನ್ನೆಲ್ಲ ಹೇಳ್ಕೊಡ್ತಕ್ಕಂಥದ್ದು ಅದನ್ನು ಸರ್ಕಾರದ ಕೆಲಸ. ಆದರೆ ಏನು ಸರ್ಕಾರ ಕೊಡುತ್ತೆ ಅದನ್ನು ಓದಬೇಕದ್ದು ರಾಜ್ಯಪಾಲರ ಜವಾಬ್ದಾರಿ. ನಾನು ಇದು ಓದೋದಿಲ್ಲ, ಅದು ಓದೋದಿಲ್ಲ, ಇದು ಬಿಟ್ಟುಬಿಡಿ, ಅದು ಬಿಟ್ಟುಬಿಡಿ ಅಂತ ಅವ್ರು ಹೇಳಿ ಒತ್ತಾಯ ಮಾಡೋದು ಸಂವಿಧಾನದ ವಿರುದ್ಧವಾದಂಥ ಅವರ ಒತ್ತಾಯ. ಹೀಗಾಗಿ ಅವರು ಬಂದು ಇವತ್ತು ಒಂದು 2-3 ಪ್ಯಾರ ಓದ್ಬಿಟ್ಟು ಬಿಟ್ಟು ಹೋಗಿದ್ದಾರೆ. ಆದರೂ ನಾವು ಸರ್ಕಾರ ಇವತ್ತು ಮನ್ನಣೆ ಮಾಡಿದ್ದೀವಿ, ಮುಂದೆ ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಟೆಕ್ನಿಕಲಿ ಸಾಧ್ಯವಾಗಲ್ಲ ಅದು ಅಂತ ಅವರ ವಾದ. ಎಲ್ಲ ಸರ್ಕಾರ